ಅಪ್ಪ ಅದು ಹೇಳಕ್ಕೆ ಹೋದರೆ ಒಂದು ಗಂಟೆ ಆಯ್ತದೆ ಕಣೋ. ನನಗೆಲ್ಲ ಬಿಟ್ಬಿಡ್ತೀರಾ ನೀವು, ಇದೆಲ್ಲ ಬಿಟ್ಬಿಡ್ತೀರಾ, ಅದನ್ನೇ ಬರೀತೀರಾ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ನೀರು ಏನು ಬಿಸಿ ತಿಂದವನು, ಏನು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಒಂದು ಭಾರತೀಯರ ಸಂಸ್ಕೃತಿ ಹೆಂಗಿದೆ ಅಂದರೆ ತುಂಬ ದಿನ ಎಲ್ಲರನ್ನೂ ಮೋಸ ಮಾಡೋಕ್ಕಾಗೋದಿಲ್ಲ. ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ, ಮೈಸೂರಿನ ಉಸ್ತುವಾರಿ ಮಂತ್ರಿ ಆಗಿ 2.5 ವರ್ಷ ಇದ್ದೆ ಅಲ್ವಾ ಸಿಂಗ್ ಅವರೇ. 7,900 ಸೈಟನ್ನು ಕೋವಿಡ್ ಟೈಮ್ನಲ್ಲಿ ಏನು ನಿಮ್ಮ ಹೆಸರು ಜಗನ್ನಾಥ್ ರೆಡಿ ಮಾಡಿಸಿ, ಕೋವಿಡ್ ಮುಗಿದ ಮೇಲೆ ಇದನ್ನು ಹರಾಜು ಹಾಕಿದ್ರೆ ಒಂದು 4-5 ಸಾವಿರ ಕೋಟಿ ಬರ್ತದೆ ಅಂತ ಅಂದ್ಬಿಟ್ಟು ನೀಟಾಗಿ ಮಾಡಿಸಿದ್ದೆ. ರಾತ್ರಿ 1 ಗಂಟೆಗೆ ನನಗೆ ಎತ್ತಂಗಡಿ ಆಯಿತು. ಅದಾದಮೇಲೆ ಇಂಥ ಅನೇಕ ಪಾಪಗಳು. ನಾನು ಕೆಲವಾರು ವಿಚಾರಗಳನ್ನು ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀನಿ. ಎಲ್ಲೋ ಒಂದು ಕಡೆ ಮನುಷ್ಯ ಆದವನಿಗೆ ನಾವು ತಿಳ್ಕೊಂಡಿದ್ದು ಮಟ್ಟದಲ್ಲಿ ಈ ಕೇಸ್ ಇಲ್ಲ, ಅದು ಇನ್ನೂ ಕೂಡ ಡೀಪಾಗಿ ಏನೆಲ್ಲ ಆಗೋಗಿದೆ, ಕೋರ್ಟ್ನಲ್ಲಿ ನಡೀತಾ ಇದೆ. ಬಾಕಿ ಚರ್ಚೆ ಮಾಡೋದಕ್ಕೆ ಇವತ್ತು ಅನಾವಶ್ಯಕ. ಆದ್ದರಿಂದ ಒಂದು ನಿಮಿಷ ತಾಳಿರಿ. ಒಂದು ಮಾತ್ರ ಹೇಳ್ತೀನಿ, ನಾವು ಎಷ್ಟೇ ದೊಡ್ಡವರಾದರೂ ಕಾನೂನಿಗೇನೆ ನಾವು ಯಾರೂ ದೊಡ್ಡವರು. ಕಾನೂನು ಬಾಬಾ ಸಾಹೇಬ್ ಪುಣ್ಯಾತ್ಮ ಅಂಬೇಡ್ಕರು ಎಲ್ಲರಿಗೂ ಒಂದೇ ಕಾನೂನು ಮಾಡಿದ್ದಾನಪ್ಪ. ಮತ್ತು ತುಂಬ ದಿನ ಎಲ್ಲರನ್ನೂ ಕೂಡ ನಾವು ಇದು ಮಾಡೋಕ್ಕಾಗೋದಿಲ್ಲ. ಇದು ಒಂದು ನನಗೆ ಎಲ್ಲ ಬೈದರು, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ನಾನವತ್ತು ತುಮಕೂರಿಗೆ ಬಂದಿದ್ದೆ, ಅಲ್ಲೆಲ್ಲ ಪತ್ರಿಕೆ ಅವ್ರು ಬಂದು, ಅಣ್ಣ ಸಿದ್ದರಾಮಯ್ಯನವ್ರನ್ನ ತೆಗೆದುಬಿಟ್ಟು ಪರಮೇಶ್ವರನ ಮುಖ್ಯಮಂತ್ರಿ ಮಾಡ್ತಾರೆ, ನೀವೇನು ಹೇಳ್ತೀರಾ ಅಂದರು. ನಾನು ಸುಮ್ಮನೆ ಇದ್ದೆ, ಒಂದು 4 ಸಾರಿ ಕೇಳಿದ್ರು, ಸುಮ್ಮನೆ ಇದ್ದೆ. ಇವನಿಗೆ ತಿಕ್ಲಿಡ್ತಿದ್ದೆ ಸುಮ್ಮನೆ ಅವನೇ ಅಂತ ಹಿಂದಗಡೆ ಮಾತಾಡ್ತಾಯಿದ್ದು. ಹಿಂಗೆ ಜಿಲ್ಲವಲ್ವಾ. ನಾನು ಅವಾಗ ಏನು ಹೇಳಿದೆ, ಪರಮೇಶ್ವರ್ ಮಾಡೋದು ಬಿಡೋದು ಪಾರ್ಟಿ ಕೆಲಸಪ್ಪ, ಮಾಡಿದ್ರೆ ನಮಗೇನಪ್ಪ ಸಂತೋಷ ಪಡ್ತೀವಿ ಎಂದೆ. ಬರೆದ್ಬಿಟ್ರು ಹತ್ತು ಕಡೆಗೆ, ಸೋಮಣ್ಣವರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಈಗ ನಾನು ಭಾರಿ ಸಂತೋಷ ಪಡ್ತೀನಿ ಅಂತ. ಅಪ್ಪ ತಂದೆ, ನಿಮ್ಮ ಪಾದ ಕಂಡ್ರು, ನೀವು ಹೆಂಗೆ ಬೇಕಾದ್ರೆ ಹೊಡಿತೀರಿ ಕಂಡ್ರಪ್ಪ. ನಾನು ನಿಮ್ಗೆ ಇಷ್ಟೇ ಹೇಳೋದು. ಒಂದು ನಿಮಿಷ ತಾಳ್ರಿ. ಕುಮಾರಸ್ವಾಮಿ ಒಬ್ಬ ಈ ರಾಜ್ಯದ ಅಭಿವೃದ್ಧಿಯ ಚಿಂತಕರಲ್ಲಿ ಅವರು ಕೂಡ ಒಬ್ಬರು ಪ್ರಮುಖರು. ಸನ್ಮಾನ್ಯ ದೇವೇಗೌಡರು ಈ ರಾಜ್ಯಕ್ಕೆ ಯಾವ ರೀತಿ ನಡೆದ್ರು ಅದೇ ರೀತಿ ಇದ್ದಾರೆ. ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು, ಇವರೆಲ್ಲರೂ ಕೂಡ ಆ ಮಟ್ಟದಲ್ಲಿ ಇದ್ದವರು. ಯಾವ್ಯಾವ ಕಾಲದಲ್ಲಿ ಯಾರೂ ಚಿಂತನೆ ಹೊಡೆದಿಲ್ಲ. ಕೋರ್ಟಲ್ಲಿದೆ, ಸೀರಿಯಸ್ಸಾಗಿ ಚರ್ಚೆ ಆಗ್ತಾಯಿದೆ. ಅಲ್ಲಿ ಚರ್ಚೆ ಆಗುವಾಗ ಇನ್ನೊಂದು 3-4 ದಿವಸದಲ್ಲಿ ಎಲ್ಲ ಈಚೆ ಕಡೆ ಬರ್ತದೆ. ರಾಜ್ಯಪಾಲರು ಮಾಡಿರ್ತಕ್ಕಂಥ ತೀರ್ಮಾನ ಏನಿದೆ ಆ ತೀರ್ಮಾನವನ್ನು ಪ್ರಶ್ನಿಸಿದ್ದಾರೆ. ನನಗೆ ವೈಯಕ್ತಿಕವಾಗಿ ನಾವು ರಾಜ್ಯಪಾಲರ ತೀರ್ಮಾನವನ್ನು ಸ್ವಾಗತ ಮಾಡಿದ್ದೀವಿ. ಅದೆಲ್ಲವೂ ಕೂಡ 9ನೇ ತಾರೀಕು ಏನೋ ಹೋಗಿದೆ, ಒಂದು 2-3 ದಿವಸದಲ್ಲಿ ಆಗ್ತದೆ. ಅದು ಒಂದು ಕೊನೆಯದಾಗಿ ಹೇಳೋದು, ಉಪ್ಪು ತಿಂದವನು ನೀರು ಕುಡಿಯಬೇಕು. ರಾಜ್ಯಪಾಲರಿಗೆ ಭಯ ಶುರುವಾಗಿದೆ ಅಂತ ಸರ್, ಇದು ಅಪ್ಪ ನೀನೇ ಜಗನ್ನಾಥ ಇದು ಅಂತ ಕಾಣಿಸ್ತದೆ, ನಿನ್ನೆ ಬುಲೆಟ್ ಅಂತ ಕಾಣಿಸ್ತದೆ. ಅಪ್ಪ ಒಂದು ನಿಮಿಷ ಒಂದು ಹೇಳ್ತೀನಿ ಕೇಳ್ರಿ. ಯಾರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯಪಾಲರ ಹುದ್ದೆ ಆಯಾ ರಾಜ್ಯಗಳಿಗೆ ಒಂದು ಗೌರವಯುತವಾದ ಹುದ್ದೆ. ಕಾನೂನನ್ನು ಸಂರಕ್ಷಣೆ ಮಾಡಬೇಕಾದ್ದು ಅವ್ರ ಕರ್ತವ್ಯ. ಆ ಕಾನೂನು ಸಂರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಅವ್ರ ತೀರ್ಮಾನಗಳು ಸರಿಯಾಗಿದೆ. ಅದನ್ನು ಕೋರ್ಟ್ನಲ್ಲಿದೆ, ಕೋರ್ಟ್ ತೀರ್ಮಾನ ಮಾಡ್ತದೆ. ಒಂದು ನಿಮಿಷ ತಾಳಪ್ಪ, ಒಂದು ನಿಮಿಷ ತಾಳ್ರಿ. ಎಷ್ಟು ದಿವಸದಿಂದ ರೀ ಇವರು ಬರೀ ಹುಲಿ ಬತ್ತು ಅಂದ್ಕೊಂಡು ಪೇಪರ್ಮೆಂಟು ಅಂತ ಎಷ್ಟು ಜನಕ್ಕೆ ಕಿವಿಗೆ ಹೂವು ಇಡ್ತಾರಪ್ಪ. ಇದ್ರ ಅವಶ್ಯಕತೆ ಇದೆಯೇನ್ರಿ ಜಗನ್ನ? ಇದೇ ಹೇಳಿ ನೀವೇನೆ. ಎಲ್ಲೋ ಒಂದು ಕಡೆ ತಾನು ಮಾಡಿರ್ತಕ್ಕಂಥದ್ದು ಗಿಲ್ಟಿ ಅನ್ನೋ ಪರಿಸ್ಥಿತಿಗೆ ನೀವು ಬಂದ ಮೇಲೆ, ಅದು ತೀರ್ಮಾನ ಆದಮೇಲೆ ನೀವೇ ಮುಂದುವರಿರಿ, ನೀವೇ ಮುಖ್ಯಮಂತ್ರಿಯಾಗಿ. ನಾವು ಬೇಡ ಅನ್ನೋದಿಲ್ಲ. ಅದಾಗೋ ತನಕ ಆದರೂ ಸ್ವಲ್ಪ ನೀವು ಯೋಚನೆ ಮಾಡಿ, ಆಮೇಲೆ ಏನು ಬೇಕಾದ್ರೆ ಎನ್ಕ್ವೈರಿ ಮಾಡಿ. ಇದು ಇಟ್ಕೊಂಡು ಕುದೀತಾ ಇದೆ, ತೊಯ್ ಬೆಂಕಿ ಹೋಯ್ತಾ ಇದೆ 200 ಡಿಗ್ರಿಲಿ. ಇವಾಗ ಇನ್ನೊಬ್ಬರ ಮೇಲೆ ನಾವೇನೋ ಹೇಳ್ತೀವಿ ಅನ್ನೋದು ಮತ್ತೊಂದು ಅನ್ನೋದು ಸಮಂಜಸವಾದದ್ದಲ್ಲ. ನನ್ನ 45 ವರ್ಷದ ನಾನು ಕೂಡ 5 ಬಾರಿ ಶಾಸಕ, 2 ಬಾರಿ ವಿಧಾನ ಪರಿಷತ್ ಸದಸ್ಯ, 2 ಬಾರಿ ಕಾರ್ಪೊರೇಟ್ರು, 16-18 ವರ್ಷ ಮಂತ್ರಿ. ನನ್ನ ಜೀವನದಲ್ಲಿ ಈ ಥರ ಸಿದ್ದರಾಮಯ್ಯನವರು ಅಂತ ಒಬ್ಬ ಮುತ್ಸದ್ದಿಯವರು ಮಾಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ನಮಗೆ ಬಂದಿದೆ ಕೂಗು, ಎನ್ಕ್ವೈರಿಗೆ ಗವರ್ನರ್ ಆದೇಶ ಮಾಡಿದ್ದಾರೆ, ಕೋರ್ಟ್ನಲ್ಲಿದೆ. ಕೋರ್ಟ್ ತೀರ್ಮಾನ ಏನಾಯ್ತು ಅದು ನೋಡೋಣ. ಅಪ್ಪ ಅದು ಹೇಳಕ್ಕೆ ಹೋದರೆ ಒಂದು ಗಂಟೆ ಆಯ್ತದೆ ಕಣೋ.
ನನಗೆಲ್ಲ ಬಿಟ್ಬಿಡ್ತೀರಾ ನೀವು, ಇದೆಲ್ಲ ಬಿಟ್ಬಿಡ್ತೀರಾ, ಅದನ್ನೇ ಬರಿತೀರಾ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ನೀರು ಏನು ಬಿಸಿ ತಿಂದವನು, ಏನು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಒಂದು ಭಾರತೀಯರ ಸಂಸ್ಕೃತಿ ಹೆಂಗಿದೆ ಅಂದರೆ ತುಂಬ ದಿನ ಎಲ್ಲರನ್ನೂ ಮೋಸ ಮಾಡೋಕ್ಕಾಗೋದಿಲ್ಲ. ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ, ಮೈಸೂರಿನ ಉಸ್ತುವಾರಿ ಮಂತ್ರಿ ಆಗಿ 2.5 ವರ್ಷ ಇದ್ದೆ ಅಲ್ವಾ ಸಿಂಗ್ ಅವರೇ. 7,900 ಸೈಟನ್ನು ಕೋವಿಡ್ ಟೈಮ್ನಲ್ಲಿ ಏನು ನಿಮ್ಮ ಹೆಸರು ಜಗನ್ನಾಥ್ ರೆಡಿ ಮಾಡಿಸಿ ಕೋವಿಡ್ ಮುಗಿದ ಮೇಲೆ ಇದನ್ನು ಹರಾಜಾಕಿದ್ರೆ ಒಂದು 4-5 ಸಾವಿರ ಕೋಟಿ ಬರ್ತದೆ ಅಂತ ಅಂದ್ಬಿಟ್ಟು ನೀಟಾಗಿ ಮಾಡಿಸಿದ್ದೆ. ರಾತ್ರಿ 1 ಗಂಟೆಗೆ ನನಗೆ ಎತ್ತಂಗಡಿ ಆಯಿತು. ಅದಾದಮೇಲೆ ಇಂಥ ಅನೇಕ ಪಾಪಗಳು. ನಾನು ಕೆಲವಾರು ವಿಚಾರಗಳನ್ನು ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀನಿ. ಎಲ್ಲೋ ಒಂದು ಕಡೆ ಮನುಷ್ಯ ಆದವನಿಗೆ ನಾವು ತಿಳ್ಕೊಂಡಿದ್ದು ಮಟ್ಟದಲ್ಲಿ ಈ ಕೇಸ್ ಇಲ್ಲ, ಅದು ಇನ್ನೂ ಕೂಡ ಡೀಪಾಗಿ ಏನೆಲ್ಲ ಆಗೋಗಿದೆ, ಕೋರ್ಟ್ನಲ್ಲಿ ನಡೀತಾ ಇದೆ. ಬಾಕಿ ಚರ್ಚೆ ಮಾಡೋದಕ್ಕೆ ಇವತ್ತು ಅನಾವಶ್ಯಕ. ಆದ್ದರಿಂದ ಒಂದು ನಿಮಿಷ ತಾಳಿಲಿ. ಒಂದು ಮಾತ್ರ ಹೇಳ್ತೀನಿ, ನಾವು ಎಷ್ಟೇ ದೊಡ್ಡವರಾದರೂ ಕಾನೂನಿಗೇನೆ ನಾವು ಯಾರೂ ದೊಡ್ಡವರು. ಕಾನೂನು ಬಾಬಾ ಸಾಹೇಬ್ ಪುಣ್ಯಾತ್ಮ ಅಂಬೇಡ್ಕರು ಎಲ್ಲರಿಗೂ ಒಂದೇ ಕಾನೂನು ಮಾಡಿದ್ದಾನಪ್ಪ. ಮತ್ತು ತುಂಬ ದಿನ ಎಲ್ಲರನ್ನೂ ಕೂಡ ನಾವು ಇದು ಮಾಡೋಕ್ಕಾಗೋದಿಲ್ಲ. ಇದು ಒಂದು ನನಗೆ ಎಲ್ಲ ಬೈದರು, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ನಾನವತ್ತು ತುಮಕೂರಿಗೆ ಬಂದಿದ್ದೆ, ಅಲ್ಲೆಲ್ಲ ಪತ್ರಿಕೆ ಅವ್ರು ಬಂದು ಅಣ್ಣ ಸಿದ್ದರಾಮಯ್ಯನವ್ರನ್ನ ತೆಗೆದುಬಿಟ್ಟು ಪರಮೇಶ್ವರನ ಮುಖ್ಯಮಂತ್ರಿ ಮಾಡ್ತಾರೆ, ನೀವೇನು ಹೇಳ್ತೀರಾ ಅಂದರು. ನಾನು ಸುಮ್ಮನೆ ಇದ್ದೆ, ಒಂದು 4 ಸಾರಿ ಕೇಳಿದ್ರು, ಸುಮ್ಮನೆ ಇದ್ದೆ. ಇವನಿಗೆ ತಿಕ್ಲಿಡ್ತಿದ್ದೆ ಸುಮ್ಮನೆ ಅವನೇ ಅಂತ ಹಿಂದಗಡೆ ಮಾತಾಡ್ತಾಯಿದ್ದು. ಹಿಂಗೆ ಜಿಲ್ಲವಲ್ವಾ. ನಾನು ಅವಾಗ ಏನು ಹೇಳಿದೆ, ಪರಮೇಶ್ವರ್ ಮಾಡೋದು ಬಿಡೋದು ಪಾರ್ಟಿ ಕೆಲಸಪ್ಪ, ಮಾಡಿದ್ರೆ ನಮಗೇನಪ್ಪ ಸಂತೋಷ ಪಡ್ತೀವಿ ಎಂದೆ. ಬರೆದ್ಬಿಟ್ರು ಹತ್ತು ಕಡೆಗೆ, ಸೋಮಣ್ಣವರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಈಗ ನಾನು ಭಾರಿ ಸಂತೋಷ ಪಡ್ತೀನಿ ಅಂತ. ಅಪ್ಪ ತಂದೆ, ನಿಮ್ಮ ಪಾದ ಕಂಡ್ರು, ನೀವು ಹೆಂಗೆ ಬೇಕಾದ್ರೂ ಹೊಡಿತೀರಿ ಕಂಡ್ರಪ್ಪ. ನಾನು ನಿಮ್ಗೆ ಇಷ್ಟೇ ಹೇಳೋದು. ಒಂದು ನಿಮಿಷ ತಾಳ್ರಿ. ಕುಮಾರಸ್ವಾಮಿ ಒಬ್ಬ ಈ ರಾಜ್ಯದ ಅಭಿವೃದ್ಧಿಯ ಚಿಂತಕರಲ್ಲಿ ಅವರು ಕೂಡ ಒಬ್ಬರು ಪ್ರಮುಖರು. ಸಾಮಾನ್ಯ ದೇವೇಗೌಡರು ಈ ರಾಜ್ಯಕ್ಕೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ಇದ್ದಾರೆ. ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು, ಇವರೆಲ್ಲರೂ ಕೂಡ ಆ ಮಟ್ಟದಲ್ಲಿ ಇದ್ದವರು. ಯಾವ್ಯಾವ ಕಾಲದಲ್ಲಿ ಯಾರೂ ಚಿಂತನೆ ಹೊಡೆದಿಲ್ಲ. ಕೋರ್ಟಲ್ಲಿದೆ, ಸೀರಿಯಸ್ಸಾಗಿ ಚರ್ಚೆ ಆಗ್ತಾಯಿದೆ. ಅಲ್ಲಿ ಚರ್ಚೆ ಆಗುವಾಗ ಇನ್ನೊಂದು 3-4 ದಿವಸದಲ್ಲಿ ಎಲ್ಲ ಈಚೆಗಡೆ ಬರ್ತದೆ. ರಾಜ್ಯಪಾಲರು ಮಾಡಿರ್ತಕ್ಕಂಥ ತೀರ್ಮಾನ ಏನಿದೆ ಆ ತೀರ್ಮಾನವನ್ನು ಪ್ರಶ್ನಿಸಿದ್ದಾರೆ. ನನಗೆ ವೈಯಕ್ತಿಕವಾಗಿ ನಾವು ರಾಜ್ಯಪಾಲರ ತೀರ್ಮಾನವನ್ನು ಸ್ವಾಗತ ಮಾಡಿದ್ದೀವಿ. ಅದೆಲ್ಲವೂ ಕೂಡ 9ನೇ ತಾರೀಕು ಏನೋ ಹೋಗಿದೆ, ಒಂದು 2-3 ದಿವಸದಲ್ಲಿ ಆಗ್ತದೆ. ಅದು ಒಂದು ಕೊನೆಯದಾಗಿ ಹೇಳೋದು, ಉಪ್ಪು ತಿಂದವನು ನೀರು ಕುಡಿಯಬೇಕು. ರಾಜ್ಯಪಾಲರಿಗೆ ಭಯ ಶುರುವಾಗಿದೆ ಅಂತ ಸರ್. ಇದು ಒಂದು ಚಿಂತನೆ ಮಾಡ್ತೀವಿ ಅಂತ ಹೇಳಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತಲ್ಲ. ಅಪ್ಪ ನೀನೇ ಜಗನ್ನಾಥ ಇದು ಅಂತ ಕಾಣಿಸ್ತದೆ, ನಿಂದೆ ಬುಲೆಟ್ ಇದು ಅಂತ ಕಾಣಿಸ್ತದೆ. ಅಪ್ಪ ಒಂದು ನಿಮಿಷ ಒಂದು ಹೇಳ್ತೀನಿ ಕೇಳ್ರಿ. ಯಾರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯಪಾಲರ ಹುದ್ದೆ ಆಯಾ ರಾಜ್ಯಗಳಿಗೆ ಒಂದು ಗೌರವಯುತವಾದ ಹುದ್ದೆ. ಕಾನೂನನ್ನು ಸಂರಕ್ಷಣೆ ಮಾಡಬೇಕಾದ್ದು ಅವ್ರ ಕರ್ತವ್ಯ. ಆ ಕಾನೂನು ಸಂರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಅವ್ರ ತೀರ್ಮಾನಗಳು ಸರಿಯಾಗಿದೆ. ಅದನ್ನು ಕೋರ್ಟ್ನಲ್ಲಿದೆ, ಕೋರ್ಟ್ ತೀರ್ಮಾನ ಮಾಡ್ತದೆ. ಒಂದು ನಿಮಿಷ ತಾಳಪ್ಪ, ಒಂದು ನಿಮಿಷ ತಾಳ್ರಿ. ಎಷ್ಟು ದಿವಸದಿಂದ ರೀ ಇವರು ಬರೀ ಹುಲಿ ಬತ್ತು ಅಂದ್ಕೊಂಡು ಪೇಪರ್ಮೆಂಟು ಅಂತ ಎಷ್ಟು ಜನ ಕಿವಿಗೆ ಹೂವು ಇಡ್ತಾರಪ್ಪ. ಇದ್ರ ಅವಶ್ಯಕತೆ ಇದೆಯೇನ್ರಿ ಜಗನ್ನ? ಇದೇ ಹೇಳಿ ನೀವೇನೆ. ಎಲ್ಲೋ ಒಂದು ಕಡೆ ತಾನು ಮಾಡಿರ್ತಕ್ಕಂಥದ್ದು ಗಿಲ್ಟಿ ಅನ್ನೋ ಪರಿಸ್ಥಿತಿಗೆ ನೀವು ಬಂದ ಮೇಲೆ, ಅದು ತೀರ್ಮಾನ ಆದಮೇಲೆ ನೀವೇ ಮುಂದುವರಿರಿ, ನೀವೇ ಮುಖ್ಯಮಂತ್ರಿ ಆಗಿ, ನಾವು ಬೇಡ ಅನ್ನೋದಿಲ್ಲ. ಅದಾಗೋ ತನಕ ಆದರೂ ಸ್ವಲ್ಪ ನೀವು ಯೋಚನೆ ಮಾಡಿ, ಆಮೇಲೆ ಏನು ಬೇಕಾದ್ರೆ ಎನ್ಕ್ವೈರಿ ಮಾಡಿ. ಇದು ಇಟ್ಕೊಂಡು ಕುದೀತಾ ಇದೆ, ತೊಯ್ ಬೆಂಕಿ ಹೋಯ್ತಾ ಇದೆ ಇನ್ನೂ ಡಿಗ್ರೀಲಿ. ಇವಾಗ ಇನ್ನೊಬ್ಬರ ಮೇಲೆ ನಾವೇನೋ ಹೇಳ್ತೀವಿ ಅನ್ನೋದು ಮತ್ತೊಂದು ಅನ್ನೋದು ಸಮಂಜಸವಾದದ್ದಲ್ಲ. ನನ್ನ 45 ವರ್ಷದ ನಾನು ಕೂಡ 5 ಬಾರಿ ಶಾಸಕ, 2 ಬಾರಿ ವಿಧಾನ ಪರಿಷತ್ ಸದಸ್ಯ, 2 ಬಾರಿ ಕಾರ್ಪೊರೇಟ್ರು, 16-18 ವರ್ಷ ಮಂತ್ರಿ. ನನ್ನ ಜೀವನದಲ್ಲಿ ಈ ಥರ ಸಿದ್ದರಾಮಯ್ಯನವ್ರಂಥ ಒಬ್ಬ ಮುತ್ಸದ್ದಿಯವರು ಮಾಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ನಮಗೆ ಬಂದಿದೆ ಕೂಗು, ಎನ್ಕ್ವೈರಿಗೆ ಗವರ್ನರ್ ಆದೇಶ ಮಾಡಿದ್ದಾರೆ, ಕೋರ್ಟ್ನಲ್ಲಿದೆ. ಕೋರ್ಟ್ ತೀರ್ಮಾನ ಏನಾಯ್ತು ಅದು ನೋಡಿ. ಅಪ್ಪ ಅದು ಹೇಳಕ್ಕೆ ಹೋದರೆ 1 ಗಂಟೆ ಆಯ್ತದೆ ಕಣೋ. ನನಗೆಲ್ಲ ಬಿಟ್ಬಿಡ್ತೀರಾ ನೀವು, ಇದೆಲ್ಲ ಬಿಟ್ಬಿಡ್ತೀರಾ, ಅದನ್ನೇ ಬರಿತೀರಾ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ನೀರು
ಏನು ಬಿಸಿ ತಿಂದವನು ಏನು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಒಂದು ಭಾರತೀಯರ ಸಂಸ್ಕೃತಿ ಹೆಂಗಿದೆ ಅಂದರೆ ತುಂಬ ದಿನ ಎಲ್ಲರನ್ನೂ ಮೋಸ ಮಾಡೋಕ್ಕಾಗೋದಿಲ್ಲ. ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ, ಮೈಸೂರಿನ ಉಸ್ತುವಾರಿ ಮಂತ್ರಿ ಆಗಿ 2.5 ವರ್ಷ ಇದ್ದೆ ಅಲ್ವಾ ಸಿಂಗ್ ಅವರೇ. 7,900 ಸೈಟನ್ನು ಕೋವಿಡ್ ಟೈಮ್ನಲ್ಲಿ ಏನು ನಿಮ್ಮ ಹೆಸರು ಜಗನ್ನಾಥ್ ರೆಡಿ ಮಾಡಿಸಿ ಕೋವಿಡ್ ಮುಗಿದ ಮೇಲೆ ಇದನ್ನು ಹರಾಜು ಹಾಕಿದ್ರೆ ಒಂದು 4-5 ಸಾವಿರ ಕೋಟಿ ಬರ್ತದೆ ಅಂತ ಅಂದ್ಬಿಟ್ಟು ನೀಟಾಗಿ ಮಾಡಿಸಿದ್ದೆ. ರಾತ್ರಿ 1 ಗಂಟೆಗೆ ನನಗೆ ಎತ್ತಂಗಡಿ ಆಯಿತು. ಅದಾದಮೇಲೆ ಇಂಥ ಅನೇಕ ಪಾಪಗಳು. ನಾನು ಕೆಲವಾರು ವಿಚಾರಗಳನ್ನು ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀನಿ. ಎಲ್ಲೋ ಒಂದು ಕಡೆ ಮನುಷ್ಯ ಆದವನಿಗೆ ನಾವು ತಿಳ್ಕೊಂಡಿದ್ದು ಮಟ್ಟದಲ್ಲಿ ಈ ಕೇಸ್ ಇಲ್ಲ. ಅದು ಇನ್ನೂ ಕೂಡ ಡೀಪಾಗಿ ಏನೆಲ್ಲ ಆಗೋಗಿದೆ, ಕೋರ್ಟ್ನಲ್ಲಿ ನಡೀತಾ ಇದೆ. ಬಾಕಿ ಚರ್ಚೆ ಮಾಡೋದಕ್ಕೆ ಇವತ್ತು ಅನಾವಶ್ಯಕ. ಆದ್ದರಿಂದ ಒಂದು ನಿಮಿಷ ತಾಳಿರಿ. ಒಂದು ಮಾತ್ರ ಹೇಳ್ತೀನಿ, ನಾವು ಎಷ್ಟೇ ದೊಡ್ಡವರಾದರೂ ಕಾನೂನಿಗೇನೆ ನಾವು ಯಾರೂ ದೊಡ್ಡವರು. ಕಾನೂನು ಬಾಬಾ ಸಾಹೇಬ್ ಪುಣ್ಯಾತ್ಮ ಅಂಬೇಡ್ಕರು ಎಲ್ಲರಿಗೂ ಒಂದೇ ಕಾನೂನು ಮಾಡಿದ್ದಾನಪ್ಪ. ಮತ್ತು ತುಂಬ ದಿನ ಎಲ್ಲರನ್ನೂ ಕೂಡ ನಾವು ಇದು ಮಾಡೋಕ್ಕಾಗೋದಿಲ್ಲ. ಇದು ಒಂದು ನನಗೆ ಎಲ್ಲ ಬೈದರು, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ನಾನು ಅವತ್ತು ತುಮಕೂರಿಗೆ ಬಂದಿದ್ದೆ. ಅಲ್ಲೆಲ್ಲ ಪತ್ರಿಕೆ ಅವ್ರು ಬಂದು, ಅಣ್ಣ ಸಿದ್ದರಾಮಯ್ಯನವ್ರನ್ನ ತೆಗೆದುಬಿಟ್ಟು ಪರಮೇಶ್ವರನ ಮುಖ್ಯಮಂತ್ರಿ ಮಾಡ್ತಾರೆ, ನೀವೇನು ಹೇಳ್ತೀರಾ ಅಂದರು. ನಾನು ಸುಮ್ಮನೆ ಇದ್ದೆ. ಒಂದು 4 ಸಾರಿ ಕೇಳಿದ್ರು, ಸುಮ್ಮನೆ ಇದ್ದೆ. ಇವನಿಗೆ ತಿಕ್ಲಿಡ್ತಿದ್ದೆ ಸುಮ್ಮನೆ ಅವನೇ ಅಂತ ಹಿಂದಗಡೆ ಮಾತಾಡ್ತಾಯಿದ್ದು. ಹಿಂಗೆ ಜಿಲ್ಲವಲ್ವಾ. ನಾನು ಅವಾಗ ಏನು ಹೇಳಿದೆ, ಪರಮೇಶ್ವರ್ ಮಾಡೋದು ಬಿಡೋದು ಪಾರ್ಟಿ ಕೆಲಸಪ್ಪ, ಮಾಡಿದ್ರೆ ನಮಗೇನಪ್ಪ ಸಂತೋಷ ಪಡ್ತೀವಿ ಎಂದೆ. ಬರೆದ್ಬಿಟ್ರು ಹತ್ತು ಕಡೆಗೆ, ಸೋಮಣ್ಣವರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಈಗ ನಾನು ಭಾರಿ ಸಂತೋಷ ಪಡ್ತೀನಿ ಅಂತ. ಅಪ್ಪ ತಂದೆ, ನಿಮ್ಮ ಪಾದ ಕಂಡ್ರು, ನೀವು ಹೆಂಗೆ ಬೇಕಾದ್ರೂ ಹೊಡಿತೀರಿ ಕಂಡ್ರಪ್ಪ. ನಾನು ನಿಮ್ಗೆ ಇಷ್ಟೇ ಹೇಳೋದು. ಒಂದು ನಿಮಿಷ ತಾಳ್ರಿ. ಕುಮಾರಸ್ವಾಮಿ ಒಬ್ಬ ಈ ರಾಜ್ಯದ ಅಭಿವೃದ್ಧಿಯ ಚಿಂತಕರಲ್ಲಿ ಅವರು ಕೂಡ ಒಬ್ಬರು ಪ್ರಮುಖರು. ಸನ್ಮಾನ್ಯ ದೇವೇಗೌಡರು ಈ ರಾಜ್ಯಕ್ಕೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ಇದ್ದಾರೆ. ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು, ಇವರೆಲ್ಲರೂ ಕೂಡ ಆ ಮಟ್ಟದಲ್ಲಿ ಇದ್ದವರು. ಯಾವ್ಯಾವ ಕಾಲದಲ್ಲಿ ಯಾರೂ ಚಿಂತನೆ ಮಾಡೋದಿಲ್ಲ. ಹೋಟೆಲಿದೆ, ಸೀರಿಯಸ್ಸಾಗಿ ಚರ್ಚೆ ಆಗ್ತಾಯಿದೆ. ಅಲ್ಲಿ ಚರ್ಚೆ ಆಗುವಾಗ ಇನ್ನೊಂದು 3-4 ದಿವಸದಲ್ಲಿ ಎಲ್ಲ ಈಚೆ ಕಡೆ ಬರ್ತದೆ. ರಾಜ್ಯಪಾಲರು ಮಾಡಿರ್ತಕ್ಕಂಥ ತೀರ್ಮಾನ ಏನಿದೆ ಆ ತೀರ್ಮಾನವನ್ನು ಪ್ರಶ್ನಿಸಿದ್ದಾರೆ. ನನಗೆ ವೈಯಕ್ತಿಕವಾಗಿ ನಾವು ರಾಜ್ಯಪಾಲರ ತೀರ್ಮಾನವನ್ನು ಸ್ವಾಗತ ಮಾಡಿದ್ದೀವಿ. ಅದೆಲ್ಲವೂ ಕೂಡ 9ನೇ ತಾರೀಕು ಏನೋ ಹೋಗಿದೆ. ಒಂದು 2-3 ದಿವಸದಲ್ಲಿ ಆಗ್ತದೆ. ಅದು ಒಂದು ಕೊನೆಯದಾಗಿ ಹೇಳೋದು, ಉಪ್ಪು ತಿಂದವನು ನೀರು ಕುಡಿಯಬೇಕು. ರಾಜ್ಯಪಾಲರಿಗೆ ಭಯ ಶುರುವಾಗಿದೆ ಅಂತ ಸರ್. ಇದು ಒಂದು ಬಾಗಲಕೋಟೆ ರಾಯಚೂರೊಂದು ಚಿಂತನೆ ಮಾಡ್ತೀವಿ ಅಂತ ಹೇಳಿ ತಪ್ಪಾಯ್ತು ಅನ್ನುವಂತ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತಲ್ಲ. ಅಪ್ಪ ನೀನೇ ಜಗನ್ನಾಥ ಇದು ಅಂತ ಕಾಣಿಸ್ತದೆ, ಇಲ್ಲಿಂದೇನೆ ನಿಂದೆ ಬುಲೆಟಿನ್ ಅಂತ ಕಾಣಿಸ್ತದೆ. ಅಪ್ಪ ಒಂದು ನಿಮಿಷ ಒಂದು ಹೇಳ್ತೀನಿ ಕೇಳ್ರಿ. ಯಾರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯಪಾಲರ ಹುದ್ದೆ ಆಯಾ ರಾಜ್ಯಗಳಿಗೆ ಒಂದು ಗೌರವಯುತವಾದ ಹುದ್ದೆ. ಕಾನೂನನ್ನು ಸಂರಕ್ಷಣೆ ಮಾಡಬೇಕಾದ್ದು ಅವ್ರ ಕರ್ತವ್ಯ. ಆ ಕಾನೂನು ಸಂರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಅವ್ರ ತೀರ್ಮಾನಗಳು ಸರಿಯಾಗಿದೆ. ಅದನ್ನು ಕೋರ್ಟ್ನಲ್ಲಿದೆ, ಕೋರ್ಟ್ ತೀರ್ಮಾನ ಮಾಡ್ತದೆ. ಒಂದು ನಿಮಿಷ ತಾಳಪ್ಪ, ಒಂದು ನಿಮಿಷ ತಾಳ್ರಿ. ಎಷ್ಟು ದಿವಸದಿಂದ ರೀ ಇವರು ಬರೀ ಹುಲಿ ಬತ್ತು ಅಂದ್ಕೊಂಡು ಪೇಪರ್ಮೆಂಟು ಅಂತ ಎಷ್ಟು ಜನಕ್ಕೆ ಕಿವಿಗೆ ಹೂವು ಇಡ್ತಾರಪ್ಪ. ಇದ್ರ ಅವಶ್ಯಕತೆ ಇದೆಯೇನು ರೀ ಜಗನ್ನ? ಇದೇ ಹೇಳಿ ನೀವೇನೆ.